ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ, ಸ್ಪೀಕರ್ನ ಭೇಟಿ ಮಾಡಿದೀವಿ, ಕಮಿಟಿ ಸಭೆಗೆ ಹೋಗಲಾಗ್ತಾ ಇಲ್ಲ, 6 ತಿಂಗಳ ಸಸ್ಪೆಂಡ್ ಸರಿ ಇಲ್ಲ ಅಂತ. ಆರ್ ಅಶೋಕ್ ನೇತೃತ್ವದಲ್ಲಿ ಯುಟಿ ಖಾದರ್ನ ಟೀಮ್, ಸಸ್ಪೆಂಡ್ ಆಗಿರೋ ಟೀಮ್ ಭೇಟಿಯಾಗಿದೆ. ಅಮಾನತು ಆದೇಶವನ್ನ ಹಿಂಪಡೆಯುವಂತೆ ಸ್ಪೀಕರ್ಗೆ ಮನವಿ ಮಾಡ್ತಾ ಇದ್ದಾರೆ. ಅಗೈನ್ ಅವತ್ತಿನ ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಶಾಸಕರುಗಳು. ಯಾರೆಲ್ಲ 18 ಜನ ಅಮಾನತಾಗಿದ್ರಲ್ಲ, ಸಸ್ಪೆಂಡ್ ಆಗಿದ್ರಲ್ಲ ಸದನದಿಂದ, ಅವ್ರುಗಳು ಸ್ಪೀಕರ್ ಯುಟಿ ಖಾದರ್ ಅವ್ರನ್ನ ಭೇಟಿಯಾಗಿದ್ದಾರೆ. ಇದು ಇನ್ನೊಂದು ಗಮನಿಸಬೇಕು, ಇದು ಕೊನೆ ಭೇಟಿ ಸ್ಪೀಕರ್ ಅವ್ರಿಗೆ. ಇದಕ್ಕೂ ಅವ್ರು ಮಣಿಲಿಲ್ಲ ಅಂದ್ರೆ ಇವರು ಕಾನೂನು ಹೋರಾಟಕ್ಕೂ ಕೂಡ ರೆಡಿ ಆಗಿದ್ದಾರೆ. ಕೋರ್ಟ್ ಮೆಟ್ಟಿಲೇರ್ತಾರಂತೆ. ಆಲ್ರೆಡಿ ಮನವಿ ಮಾಡಿದ್ರು, ಲೆಟರ್ ಕೊಟ್ಟಿದ್ರು, ಬಟ್ ಸ್ಪೀಕರ್ ಯಾವುದಕ್ಕೂ ಕೂಡ ರೆಸ್ಪಾಂಡ್ ಮಾಡಲಿಲ್ಲ ಸರಿಯಾಗಿ. ಸೊ ಇನ್ನೊಂದ್ಸಲ ಸಾರಿ ಸರ್, ತಪ್ಪಾಯ್ತು. ಈಗ ಎಕ್ಸಾಮ್ ಕ್ಲಾಸಿಂದ ಹೊರಗೆ ಹಾಕಿರ್ತಾರೆ ಸ್ಟೂಡೆಂಟ್ಸ್ನ ಅನ್ಕೊಳ್ಳಿ, ಟೀಚರ್ಸ್ನ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಕನ್ವಿನ್ಸ್ ಮಾಡೋದು, ಇನ್ನೊಂದ್ಸಲ ನಾವು ಹಂಗೆ ಮಾಡಲ್ಲ ಅಂತ. ಹಾಗೆ ಇಲ್ಲೂ ಕೂಡ ಆಗಿದೆ. ಯುಟಿ ಖಾದರ್ ಅವ್ರನ್ನ, ಸ್ಪೀಕರ್ ಅವ್ರನ್ನ ಆರ್ ಅಶೋಕ್ ನೇತೃತ್ವದಲ್ಲಿ ಆ 18 ಜನ ಏನು ಸಸ್ಪೆಂಡ್ ಆಗಿದ್ರು ಅವರೆಲ್ಲರೂ ಮತ್ತೆ ಮನವಿ ಮಾಡಕ್ ಹೋಗಿದ್ದಾರೆ. ಅಮಾನತು ಆದೇಶವನ್ನು ವಾಪಸ್ ತಗೊಳ್ಳಿ ಸರ್, ಅವತ್ತಿನ ಘಟನೆಗೆ ವಿಷಾದ ಇದೆ, ಇನ್ನೊಂದ್ಸಲ ಆಗಲ್ಲ ಹಾಗೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ವಿಧಾನಸಭೆಯಲ್ಲಾಗಿರುವಂಥ ಘಟನೆ ವಿಧಾನಸಭೆ ಒಳಗಡೆಗೆ ಸೀಮಿತ ಆಗಬೇಕಾಗಿತ್ತು. ಹೊರಗಡೆ ಕಮಿಟಿಗಳಿರ್ಬೋದು, ಬೇರೆ ಬೇರೆ ಇದಿರ್ಬೋದು, ಮತ್ತು 6 ತಿಂಗಳು ಏನು ಸಸ್ಪೆಂಡ್ ಮಾಡಿರುವಂಥದ್ದು ಇದು ಸರಿಯಾದಂಥ ಕ್ರಮ ಅಲ್ಲ. ಇದರಿಂದ ಇದು ಒಂದೇ ಘಟನೆ ಇವತ್ತೇ ಆಗಿರೋವಂಥಲ್ಲ, ಈ ಥರದ್ದು ಬೇಕಾದ 100 ಘಟನೆಗಳಾಗಿದೆ. ಕಾಂಗ್ರೆಸ್ ಇದ್ದಾಗೂ ಆಗಿದೆ. ಅದರಿಂದ ಈಗಾಗಲೇ ನಾವೆಲ್ಲ ಸ್ಪೀಕರ್ಗೆ ಅಗೌರವ ಮಾಡಬೇಕು ಅಂತ ಏನಿಲ್ಲ, ಸ್ಪೀಕರ್ ಸ್ಥಾನಕ್ಕೆ ಅಗೌರವ ಮಾಡಬೇಕು ಅಂತ ಏನಿಲ್ಲ. ಆದರೆ ಒಂದು ಪಕ್ಷವಾಗಿ ನಾವು ಹೋರಾಟ, ಸಿಡಿ ವಿಚಾರವಾಗಿ ಹೋರಾಟ ಮಾಡಬೇಕಾಗಿತ್ತು. ರಾಜಣ್ಣ ಅವರ ಸಿಡಿ ವಿಚಾರ, ಅದ್ರ ಬಗ್ಗೆ ನಾವು ಹೋರಾಟ ಮಾಡಿದ್ದೀರಿ ಪ್ರತಿಪಕ್ಷವಾಗಿ. ಅದ್ರ ಮೇಲೆ ವೈಯಕ್ತಿಕವಾಗಿ ಸ್ಪೀಕರ್ ಮೇಲೆ ನಮ್ದೇನು, ಆ ಚೇರ್ ಮೇಲೆ ನಮ್ದೇನು ತಕರಾರಿಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಅದನ್ನು ಭಾಳ ಗೌರವದಿಂದ ನಾನು ಪರಿಶೀಲನೆ ಮಾಡ್ತೀನಿ. ನಾನು ಲಾ ಮಿನಿಸ್ಟರ್ ಜೊತೆ ಎಲ್ಲ ಮಾತಾಡಿ ಆದಷ್ಟು ಶೀಘ್ರವಾಗಿ ಅದಕ್ಕೆ ಒಂದು ಅಭಿಪ್ರಾಯವನ್ನು ತಿಳಿಸ್ತೀನಿ ಅಂತ ಹೇಳಿದ್ದೀನಿ. ಅಲ್ಲ ತಿಳಿಸ್ತೀನಿ ಅಂತ ಹೇಳಿ ಮಾತಾಡಿ ಎಲ್ಲ ತಿಳಿಸ್ತೀನಿ. ನಮಗೂ ಸದನ ನಡಿಬೇಕು, ಸುಸೂತ್ರವಾಗಿ ನಡಿಬೇಕು ಅನ್ನೋದು ನಿಮ್ಮದು ಇದೆ, ನಮ್ಮದು ಅದೇ ಬಯಕೆ ಇದೆ. ಆ ದೃಷ್ಟಿಯಿಂದ ನಾನು ವಿಧಾನಸಭೆ ಒಳಗಡೆ ಆಗಿರೋದು, ಅದರಿಂದ ನಾನು ಸರ್ಕಾರ ಜೊತೆ